ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ನನ್ನ ಪ್ರಯತ್ನ ಹಾಗೂ ನಾನು ಮಾಡುತ್ತಿರುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಈ ವಿಡಿಯೋದಲ್ಲಿ ನಾನು ಕಾಟನ್ ತಾಂಬೂಲದ ಬ್ಯಾಗ್ ಅಥವಾ ಗ್ರಾಸರಿ ಬ್ಯಾಗನ್ನು ಬಳಸಿ ಯಾವ ರೀತಿ 5 ಬಗೆಯ ಹಾರಗಳನ್ನು ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ಈ ರೀತಿಯಾದ ಯಾವುದೇ ಪ್ಲೇನ್ ಇರುವಂತಹ ಕಾಟನ್ ಬ್ಯಾಗನ್ನಾದರೂ ತೆಗೆದುಕೊಳ್ಳಬಹುದು, ಆದರೆ ಅಕ್ಷರಗಳು ಅಥವಾ ಪ್ರಿಂಟ್ ಇರುವ ಬ್ಯಾಗ್ಗಳನ್ನು ಉಪಯೋಗಿಸಬಾರದು. ಅದರ ಜೊತೆಗೆ ಸೀಸರ್ ಸೂಜಿ ದಾರವನ್ನು ತೆಗೆದುಕೊಳ್ಳಬೇಕು. ನಂತರ ಬ್ಯಾಗ್ನ ಅಕ್ಕಪಕ್ಕದಲ್ಲಿರುವ ಗಟ್ಟಿಯಾದ ಭಾಗವನ್ನು ಕಟ್ ಮಾಡಿಟ್ಟುಕೊಳ್ಳಬೇಕು. ಬಳಿಕ ಒಂದು ರಟ್ಟಿನಲ್ಲಿ 6 ಸೆಂಟಿಮೀಟರ್ ಉದ್ದ 3 ಸೆಂಟಿಮೀಟರ್ ಅಗಲ ಈ ರೀತಿ ಸಿಲಿಂಡರ್ ಆಕಾರ ಇರುವ ಹಾಗೆ ಕಟ್ ಮಾಡಿಕೊಂಡು, ಆನಂತರ ಬ್ಯಾಗನ್ನು ಸಣ್ಣ ಸಣ್ಣದಾಗಿ ಉದ್ದನೆ ಅಳತೆಯಲ್ಲಿ ಕಟ್ ಮಾಡಿಕೊಳ್ಳಬೇಕು. ನಾವು ಈಗಾಗಲೇ ಸಿಲಿಂಡರ್ ಆಕಾರದಲ್ಲಿ ಕಟ್ ಮಾಡಿಕೊಂಡ ರಟ್ಟಿನ ಪೀಸನ್ನು ಅದರ ಮೇಲಿಟ್ಟು ಅದರ ಅಳತೆಗನುಗುಣವಾಗಿ ಕ್ಲಾತ್ ಬ್ಯಾಗನ್ನು ಕತ್ತರಿಸಿಕೊಳ್ಳಬೇಕು. ಬಳಿಕ ಒಂದೊಂದಾಗಿ ಪೆಟಲ್ಸ್ರನ್ನು ಈ ರೀತಿಯಾಗಿ ಬಿಡಿಸಿಟ್ಟುಕೊಳ್ಳಬೇಕು. ನಂತರ ದಾರವನ್ನು ಸೂಜಿಯಲ್ಲಿ ಪೋಣಿಸಿ ಒಂದು ಸಣ್ಣ ಸ್ಪಾಂಜ್ ಪೀಸ್ಗೆ ಸೂಜಿಯ ಹಿಂಭಾಗವನ್ನು ಚುಚ್ಚಿಟ್ಟುಕೊಂಡು ಕಟ್ ಮಾಡಿಕೊಂಡ ಪೆಟಲ್ಸನ್ನು ಅಕ್ಕಪಕ್ಕದಿಂದ ಈ ರೀತಿ ಮಧ್ಯಕ್ಕೆ ಮಡಚಿ ಅದರ ಮಧ್ಯಭಾಗವನ್ನು ಸೂಜಿಗೆ ಪೋಣಿಸಬೇಕು. ಇದೇ ರೀತಿ ಎಡ ಮತ್ತು ಬಲಭಾಗವನ್ನು ಮಧ್ಯಕ್ಕೆ ಮಡಚಿ ಸೂಜಿಯಲ್ಲಿ ಮೊದಲಿಗೆ ಪ್ಲಸ್ ರೀತಿ, ನಂತರ ಇಂಟು ರೀತಿ ಬರುವಂತೆ ಪೋಣಿಸುತ್ತಾ ಹೋಗಬೇಕು. ನೆನಪಿರಲಿ, ಹೀಗೆ ಪೋಣಿಸುವಾಗ ಮಡಚಿಕೊಂಡ ಭಾಗವನ್ನು ಮೇಲ್ಭಾಗ ಬರುವಂತೆ ಪೋಣಿಸಿದರೆ ಅದೇ ರೀತಿ ಪೂರ್ತಿ ಹಾರ ಪೋಣಿಸಬೇಕು. ನೀವು ಯಾವ ರೀತಿ ಪೋಣಿಸಲು ಪ್ರಾರಂಭಿಸುತ್ತೀರೋ ಅದೇ ರೀತಿ ಸಂಪೂರ್ಣ ಹಾರವನ್ನು ಪೂರ್ಣಗೊಳಿಸಬೇಕು. ನಾನಿಲ್ಲಿ ಈ ಹಾರವನ್ನು ಮಾಡಲು ವೈಟ್ ಕ್ಲಾತ್ ಬ್ಯಾಗ್ನ ಜೊತೆಗೆ ಮಧ್ಯ ನೀಲಿ ಬಣ್ಣದ ಬ್ಯಾಗ್ಗಳನ್ನು ಬಳಸಿ ಹಾರವನ್ನು ಮಾಡಿದ್ದೇನೆ. ತಯಾರಾದ ಬಳಿಕ ಈ ರೀತಿಯಾಗಿ ಕಾಣುತ್ತದೆ. ಇದನ್ನು ಬಾಗಿಲಿಗೆ ಹಾರವಾಗಿ ಬಳಸಬಹುದು. ಎರಡನೇ ವಿಧಾನವನ್ನು ನೋಡೋದಾದರೆ, ನಾನು ಈ ಹಿಂದೆ ಕಟ್ ಮಾಡಿಕೊಂಡ ರೀತಿಯಲ್ಲೇ ಸಿಲಿಂಡರ್ ಆಕಾರದಲ್ಲಿ ಕಟ್ ಮಾಡಿಕೊಂಡ ರಟ್ಟಿನ ಪೀಸನ್ನು ಕ್ಲಾತ್ ಬ್ಯಾಗ್ ಮೇಲಿಟ್ಟು ಅದರ ಅಳತೆಗನುಗುಣವಾಗಿ ಕಟ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಪೆಟಲ್ಸ್ಗಳನ್ನು ಕಟ್ ಮಾಡಿಕೊಂಡ ನಂತರ ಪೋಣಿಸುವಾಗ ಪ್ಲಸ್ ರೀತಿ, ಇಂಟು ರೀತಿ ಸುತ್ತಲೂ ಪೆಟಲ್ಸ್ ಬರುವಂತೆ ಎಚ್ಚರ ವಹಿಸಬೇಕು. ಇದೇ ರೀತಿ ಒಂದೇ ನೇರದಲ್ಲಿ ಪೋಣಿಸುತ್ತಾ ಹೋಗಬೇಕು. ನಾನಿಲ್ಲಿ ಒಂದೇ ಹಾರವನ್ನು ಪೋಣಿಸದೆ ಡಿಫರೆಂಟ್ ಸೈಜ್ನಲ್ಲಿ ಒಂದಕ್ಕಿಂತ ಮತ್ತೊಂದು ದೊಡ್ಡದಾದ ಅಳತೆಯಲ್ಲಿ ಪೋಣಿಸಿದ್ದೇನೆ. ಕೊನೆಯದಾಗಿ ಈ ರೀತಿಯಾಗಿ ಗಂಟೆಯಾಕಾರದ ಅಲಂಕಾರಿಕ ವಸ್ತುವನ್ನು ಕಟ್ಟಿಕೊಂಡರೆ ಬಾಗಿಲಿಗೆ ತೋರಣದ ರೀತಿ ಬಳಸಬಹುದಾದ ಹಾರಗಳು ತಯಾರಾಗುತ್ತದೆ. ಅಲ್ಲದೆ ನಿಮಗೆ ಬೇಕಾದ ಅಳತೆಗನುಗುಣವಾಗಿ ಕಟ್ ಪೀಸ್ಗಳನ್ನು ಪೋಣಿಸಿಟ್ಟುಕೊಳ್ಳಬಹುದು. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಪೂಜೆಯ ಸಂದರ್ಭದಲ್ಲಿ ಬ್ಯಾಕ್ ಡ್ರಾಪ್ಗೆ ಅಲಂಕಾರಿಕವಾಗಿಯೂ ಸಹ ಈ ಹಾರಗಳನ್ನು ಬಳಸಬಹುದು. ಮೂರನೇ ವಿಧಾನವನ್ನು ನೋಡೋದಾದರೆ, ಮೊದಲು ಬ್ಯಾಗ್ನ ಎಡಭಾಗ ಮತ್ತು ಬಲಭಾಗದಲ್ಲಿರುವ ಈ ಗಟ್ಟಿಯಾದ ಭಾಗವನ್ನು ಕತ್ತರಿಸಿದ ನಂತರ ಸ್ಕೇಲ್ನ ಸಹಾಯದಿಂದ 5 ಸೆಂಟಿಮೀಟರ್ ಅಗಲದ ಅಳತೆಗನುಗುಣವಾಗಿ ಉದ್ದವಾಗಿ ಬ್ಯಾಗನ್ನು ಕತ್ತರಿಸಿಕೊಳ್ಳಬೇಕು. ನಾನು ತೆಗೆದುಕೊಂಡ ಈ ಕ್ಲಾತ್ ಬ್ಯಾಗ್ನಲ್ಲಿ ಒಂದು ಬ್ಯಾಗನ್ನು 4 ಪೀಸಾಗಿ ಕಟ್ ಮಾಡಿಕೊಂಡಿದ್ದೇನೆ. ಆನಂತರ ಕಟ್ ಮಾಡಿಕೊಂಡ ಉದ್ದನೆಯ ಭಾಗವನ್ನು ಬಿಡಿಸಿಟ್ಟುಕೊಳ್ಳಬೇಕು. ಬಳಿಕ ಸೂಜಿಯನ್ನು ಬಲಗೈನಲ್ಲಿಡಿದು ಎಡಗೈನಲ್ಲಿ ಕತ್ತರಿಸಿಕೊಂಡ ಉದ್ದನೆಯ ಪೀಸನ್ನು ಹಿಡಿದುಕೊಂಡು ಅದರ ಮಧ್ಯಭಾಗದಲ್ಲಿ ಮೇಲೆ ಕೆಳಗೆ ಈ ರೀತಿಯಾಗಿ ಉದ್ದವಾಗಿ ಪೋಣಿಸುತ್ತಾ ಹೋಗಬೇಕು. ನೆನಪಿರಲಿ, ಇದನ್ನು ಪೋಣಿಸುವಾಗ ಬಲಗೈನಲ್ಲಿ ಸೂಜಿಯನ್ನಿಡಿದು ಎಡಗೈನ ಸಹಾಯದಿಂದ ಮೇಲೆ ಕೆಳಗೆ ಮಡಚಿ ಪೋಣಿಸುತ್ತಾ ಹೋಗಬೇಕು. ಕೊನೆಯದಾಗಿ ಪೋಣಿಸಿ ಕೆಳಗೆ ತಳ್ಳುವ ಸಂದರ್ಭದಲ್ಲಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ ಎಲ್ಲ ಕಡೆಯೇ ಜರುಗುವಂತೆ ಸ್ಪ್ರೆಡ್ ಮಾಡಬೇಕು. ನೆನಪಿರಲಿ, ಈ ರೀತಿ ಪೋಣಿಸುವಾಗ ಟ್ವಿಸ್ಟ್ ಮಾಡಿದರೆ ಮಾತ್ರ ಹೂವಿನಂತೆ ಕಾಣುತ್ತದೆ.
ಇದನ್ನು ಅಗಲವಾಗಿ ದಪ್ಪವಾದ ಹಾರದ ರೀತಿ ಪೋಣಿಸಬೇಕಾದರೆ ನಾವು ಮಧ್ಯಭಾಗದಲ್ಲಿ ಸೂಜಿಯಿಂದ ಪೋಣಿಸದೆ ಕಟ್ ಮಾಡಿಕೊಂಡ ಪೀಸ್ನ ಬಲತುದಿಯಲ್ಲಿ ಈ ರೀತಿಯಾಗಿ ಕೊನೆಯಲ್ಲಿ ಪೋಣಿಸುತ್ತಾ ಬಂದು ಆನಂತರ ಟ್ವಿಸ್ಟ್ ಮತ್ತು ಟರ್ನ್ ಮಾಡಿದರೆ ಈಗಾಗಲೇ ಪೋಣಿಸಿದ ಹೂವಿಗಿಂತಲೂ ಅಗಲವಾಗಿ ದೊಡ್ಡದಾದ ಹಾರವನ್ನು ಮಾಡಬಹುದಾಗಿದೆ. ಈ ರೀತಿಯಾಗಿ ನಿಮಗೆ ಬೇಕಾದ ಉದ್ದಕ್ಕನುಗುಣವಾಗಿ ಪೋಣಿಸಿಟ್ಟುಕೊಳ್ಳಿ. ನಾನು ಈ ಹಾರದ ಮಧ್ಯೆ ಮಲ್ಟಿ ಕಲರ್ ಕ್ಲಾತ್ ಬ್ಯಾಗನ್ನು ಬಳಸಿ ಪೋಣಿಸಿದ್ದೇನೆ. ಹಾರ ಕಂಪ್ಲೀಟ್ ಆದ ಬಳಿಕ ಈ ರೀತಿ ಕಾಣುತ್ತದೆ. ನಾಲ್ಕನೇ ವಿಧಾನವನ್ನು ನೋಡೋದಾದರೆ ಮೊದಲಿಗೆ ಅಕ್ಕಪಕ್ಕದ ಗಟ್ಟಿಯಾದ ಭಾಗವನ್ನು ಕತ್ತರಿಸಿಕೊಂಡು ಆನಂತರ 2 ಇಂಚು ಅಳತೆಗನುಗುಣವಾಗಿ ಉದ್ದವಾದ ಪೀಸನ್ನು ಕಟ್ ಮಾಡಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡ ಬಳಿಕ ಪೀಸ್ಗಳನ್ನು ಬಿಡಿಸಿಟ್ಟುಕೊಳ್ಳಬೇಕು. ಬಳಿಕ ಎಡಗೈನಲ್ಲಿ ಉದ್ದವಾದ ಪೀಸನ್ನು ಹಿಡಿದುಕೊಂಡು ಬಲಗೈ ಸಹಾಯದಿಂದ ಮೊದಲಿಗೆ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಮೇಲೆ ಈ ರೀತಿಯಾಗಿ ಟ್ರಯಾಂಗುಲರ್ ರೀತಿಯಾಗಿ ಸಣ್ಣದಾಗಿ ಮಡಚಿ ನಂತರ 2 ಇಂಚು ಅಳತೆಯ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಟ್ರಯಾಂಗುಲರ್ ತುದಿಯಲ್ಲಿ ಮಡಚಿದ ಭಾಗವನ್ನು ಬಲಗೈನಿಂದ ಸುಳಿಯನ್ನು ಸುತ್ತಿ ನಂತರ ಕೆಳಭಾಗವನ್ನು ಬಿಗಿಯಾಗಿ ಹಿಡಿದು ಎಡಗೈನ ಉದ್ದನೆಯ ಭಾಗವನ್ನು ಹಿಂಭಾಗಕ್ಕೆ ಟ್ವಿಸ್ಟ್ ಮಾಡಿಕೊಳ್ಳಬೇಕು. ನಂತರ ಬಲಗೈನ ತುದಿಯನ್ನು ಈ ರೀತಿಯಾಗಿ ಸುರುಳಿಸುತ್ತಬೇಕು. ಇದೇ ರೀತಿ ಎಡಗೈನ ಭಾಗವನ್ನು ಟ್ವಿಸ್ಟ್ ಮಾಡಿ ಬಲಗೈಯನ್ನು ಸುರುಳಿಸುತ್ತಬೇಕು. ನೆನಪಿರಲಿ, ಇದನ್ನು ಮಾಡುವಾಗ ಟ್ವಿಸ್ಟ್ ಅಂಡ್ ರೋಲ್ ನಿಯಮವನ್ನು ಪಾಲಿಸಬೇಕು. ಟ್ವಿಸ್ಟ್ ಮತ್ತು ರೋಲ್ನಂತೆ ಹೂವಿನ ಆಕಾರ ಬರುವವರೆಗೂ ಮಡಚುತ್ತಾ ಸಾಗಿ ತುದಿಯನ್ನು ಕೆಳಭಾಗದ ತುದಿಗೆ ಸೇರಿಸಿ ಬಿಗಿಯಾಗಿ ಹೂವನ್ನು ಕಟ್ಟುವ ರೀತಿ ಕಟ್ಟಬೇಕು. ಇದು ಸ್ವಲ್ಪ ಕಾಂಪ್ಲಿಕೇಟ್ ವಿಧಾನವಾಗಿರುವುದರಿಂದ ಇನ್ನೊಮ್ಮೆ ನೋಡೋಣ. ಮೊದಲು ಉದ್ದನೆಯ ಭಾಗವನ್ನು ಎಡಗೈನಲ್ಲಿ ಹಿಡಿದು ಬಲತುದಿಯ ಮೇಲೆ ಟ್ರಯಾಂಗುಲರ್ ರೀತಿ ತುಸು ಮಧ್ಯಕ್ಕೆ ಮಡಚಿಕೊಂಡು ಆನಂತರ ಅದರ ಮಧ್ಯದಿಂದ ಮಡಚಿದ ಮೇಲ್ಭಾಗದವರೆಗೂ ಸುರುಳಿಯನ್ನು ಸುತ್ತಿ ನಂತರ ಅದರ ಕೆಳಭಾಗವನ್ನು ತೊಟ್ಟಿನ ರೀತಿ ಕೈನಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಬಳಿಕ ಎಡಗೈನ ಉದ್ದನೆಯ ಭಾಗವನ್ನು ಹಿಂಭಾಗಕ್ಕೆ ಟ್ವಿಸ್ಟ್ ಮಾಡಿ ಮಡಚಿ ಬಲಗೈನಿಂದ ಸುರುಳಿಯನ್ನು ಸುತ್ತುತ್ತಾ ಬರಬೇಕು. ಆದರೆ ನೆನಪಿರಲಿ, ತೊಟ್ಟಿನ ಭಾಗವನ್ನು ಬಿಗಿಯಾಗಿ ಹಿಡಿದುಕೊಂಡಿರಬೇಕು. ಒಂದು ಟ್ವಿಸ್ಟ್ಗೆ ಒಂದು ರೋಲ್ನಂತೆ ಒಂದು ಗುಲಾಬಿ ಹೂವಾಗುವವರೆಗೂ ಸುತ್ತುತ್ತಾ ಹೋಗಿ ಟ್ವಿಸ್ಟ್ ಮಾಡಿ ದಾರದಿಂದ ಕಟ್ಟಿಕೊಳ್ಳಬೇಕು. ಈ ರೀತಿ ನಿಮ್ಮ ಹಾರದ ಅಳತೆಗನುಗುಣವಾಗಿ ಹೂಗಳನ್ನು ತಯಾರಿಸಿಟ್ಟುಕೊಳ್ಳಬೇಕು. ಹೀಗೆ ತಯಾರಿಸಿಟ್ಟ ಹೂಗಳು ನೋಡುವುದಕ್ಕೆ ಸಣ್ಣ ಗುಲಾಬಿಯಂತೆ ಕಾಣುತ್ತದೆ. ಸಾಕಷ್ಟು ಪ್ರಮಾಣದ ಬಿಳಿ ಗುಲಾಬಿಯ ಜೊತೆಗೆ ನಾನಿಲ್ಲಿ ಗೋಲ್ಡನ್ ಕಲರ್ ಗುಲಾಬಿಯನ್ನು ಬಳಸಿದ್ದೇನೆ. ಬಳಿಕ ಸೂಜಿಯ ಹಿಂಭಾಗವನ್ನು ಸ್ಪಾಂಜ್ಗೆ ಚುಚ್ಚಿ ಒಂದೊಂದೇ ಗುಲಾಬಿ ಹೂವನ್ನು ಸುತ್ತಲೂ 6 ಕಡೆಗಳಲ್ಲೂ ಪೋಣಿಸಿ ಇದೇ ರೀತಿ ಒಂದು ಗೇಣಿನ ಅಳತೆಗನುಗುಣವಾಗಿ ಬಿಳಿ ಹೂಗಳನ್ನು ಪೋಣಿಸಬೇಕು. ಒಂದು ಗೇಣು ಬಿಳಿ ಹೂವನ್ನು ಪೋಣಿಸಿದ ನಂತರ ಗೋಲ್ಡನ್ ಗುಲಾಬಿ ಹೂವನ್ನು ಇದೇ ರೀತಿಯಾಗಿ ಒಂದು ಗೇಣಿನಷ್ಟು ಪೋಣಿಸಬೇಕು. ಇದೇ ರೀತಿ ಆಲ್ಟರ್ನೇಟಿವ್ ಆಗಿ ಒಂದಾದ ಮೇಲೊಂದರಂತೆ ಒಂದು ಗೇಣು ಬಿಳಿ ಬಣ್ಣದ ಗುಲಾಬಿ ಹೂವು, ಒಂದು ಗೇಣು ಗೋಲ್ಡನ್ ಬಣ್ಣದ ಗುಲಾಬಿ ಹೂವನ್ನು ಪೋಣಿಸುತ್ತಾ ಹೋದರೆ ನಮ್ಮ 4ನೇ ವಿಧಾನದ ಹಾರ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ಬಳಿಕ ಈ ಹಾರವು ಈ ರೀತಿಯಾಗಿ ಕಾಣುತ್ತದೆ. ಇದನ್ನು ಫೋಟೋಗಳಿಗೆ ಅಲಂಕಾರಿಕವಾಗಿ ಬಳಸಬಹುದಾಗಿದೆ. 5ನೇ ವಿಧಾನವನ್ನು ನೋಡೋದಾದರೆ ಎಂದಿನಂತೆ ಬ್ಯಾಗ್ನ 2 ತುದಿಗಳ ಗಟ್ಟಿ ಭಾಗವನ್ನು ಕತ್ತರಿಸಿ ಅದನ್ನು ಹಿಂದೆ ಮುಂದೆ ಬೇರ್ಪಡಿಸಿ ಬಿಡಿಸಿಟ್ಟುಕೊಳ್ಳಬೇಕು. ಬಳಿಕ ಬ್ಯಾಗನ್ನು ಸಮಾರ್ಥದಲ್ಲಿ ಮಧ್ಯಕ್ಕೆ ಮಡಚಿ ಆನಂತರ ಅದನ್ನು ಇನ್ನಷ್ಟು ಚಿಕ್ಕದಾಗಿ ಸಮಾರ್ಥದಲ್ಲಿ ಮಡಚಿ ಇನ್ನೊಮ್ಮೆ ಅದರ ಅರ್ಧ ಭಾಗಕ್ಕೆ ಸಣ್ಣ ಚೌಕಾಕಾರ ಬರುವವರೆಗೂ ಮಡಚಿಕೊಳ್ಳಬೇಕು. ನಂತರ ಅದರ ಮಧ್ಯದಲ್ಲಿ ಸ್ಟ್ಯಾಪಲ್ ಸಹಾಯದಿಂದ ಸ್ಟ್ಯಾಪಲ್ ಮಾಡಬೇಕು. ಬಳಿಕ ಈ ರೀತಿ ವೃತ್ತಾಕಾರವಾಗಿ ಕಟ್ ಮಾಡಿಕೊಂಡ ಕಾರ್ಡ್ಬೋರ್ಡನ್ನು ಅದರ ಮೇಲಿಟ್ಟು ಉಳಿದ ಎಕ್ಸ್ಟ್ರಾ ಭಾಗವನ್ನು ಕಟ್ ಮಾಡಿಕೊಳ್ಳಬೇಕು. ಬಳಿಕ ಮಡಚಿದಾಗ ಉಳಿದ ಭಾಗವನ್ನು ಕತ್ತರಿಯಿಂದ ಕಟ್ ಮಾಡಿ ಬಿಡಿಸಿಟ್ಟುಕೊಳ್ಳಬೇಕು.
ನಂತರ ವೃತ್ತಾಕಾರದ ಒಳಗೆ ಪ್ಲಸ್ ರೀತಿ ಕಟ್ ಮಾಡಿ ಒಂದು ಭಾಗದಲ್ಲಿ ಅದರೊಳಗೆ 4 ಸಣ್ಣ ಬಿಳಿ ಭಾಗಗಳು ಬರುವಂತೆ ಸ್ಟ್ಯಾಪಲ್ ಮಾಡಿದ ಭಾಗದವರೆಗೂ ಕಟ್ ಮಾಡುತ್ತಾ ನಂತರ ಅದನ್ನು ಈ ರೀತಿಯಾಗಿ ಬಿಡಿಸಿಕೊಳ್ಳಬೇಕು. ಈ ರೀತಿಯಾಗಿ ನಾನಿಲ್ಲಿ ಸಾಕಷ್ಟು ಪ್ರಮಾಣದ ಬಿಳಿ ಬಣ್ಣದ ಹೂಗಳನ್ನು ಕಲರ್ ಹೂಗಳನ್ನು ಮಾಡಿಟ್ಟುಕೊಂಡಿದ್ದೇನೆ. ನಂತರ ಈ ರೀತಿಯಾದ ಸ್ಟ್ರಾಗಳನ್ನು ತೆಗೆದುಕೊಂಡು ಒಂದು ಸ್ಟ್ರಾನಲ್ಲಿ 3 ಭಾಗಗಳಾಗಿ ಕತ್ತರಿಸಿಕೊಳ್ಳಬೇಕು. ಇಲ್ಲಿ ಸ್ಟ್ರಾಗಳ ಉದ್ದವನ್ನು ನಿಮ್ಮ ಹಾರದ ಉದ್ದದ ಅಳತೆಗನುಗುಣವಾಗಿ ನಿರ್ಧರಿಸಬೇಕು. ಕೊನೆಯದಾಗಿ ಪೋಣಿಸುವಾಗ ನಾನಿಲ್ಲಿ ನೀಲಿ ಹೂವು, ನಂತರ ಒಂದು ಸ್ಟ್ರಾ ತುಂಡು, ಬಳಿಕ ಬಿಳಿ ಹೂವು, ನಂತರ ಒಂದು ಸ್ಟ್ರಾ, ಈ ರೀತಿಯಾಗಿ ನಿಮಗೆ ಬೇಕಾದ ರೀತಿಯಲ್ಲಿ ಆಲ್ಟರ್ನೇಟಿವ್ ಆಗಿ ಪೋಣಿಸಬೇಕು. ಮಧ್ಯೆ ಮಧ್ಯೆ ಪೋಣಿಸುವಾಗ ನಾನಿಲ್ಲಿ ಮಲ್ಟಿ ಕಲರ್ ಹೂಗಳನ್ನು ಬಳಸಿದ್ದೇನೆ. ಎಲ್ಲ ಹೂಗಳನ್ನು ಪೋಣಿಸಿದ ಬಳಿಕ ನಮ್ಮ 5ನೇ ವಿಧದ ಹಾರವು ಈ ರೀತಿಯಾಗಿ ಕಾಣುತ್ತದೆ. ಈ ರೀತಿಯಾಗಿ ನಾನು ಮಾಡಿದ ಎಲ್ಲ 5 ಹಾರಗಳು ನಿಮಗಿಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.